ಸರ್ ಕಾಣಿಸ್ತಿರ್ಲಿಲ್ಲ. ಸರ್ ಹೇಗಿದೆ ಸರ್ ನಮ್ಮದು ಭೂವಸ್ತ್ರ ಹಾಕಿದ್ಮೇಲೆ ಗಿಡಗಳು ಮೊದಲಿಗೆ ಇರಬೇಕು ನೀವು ಹೇಳಿ ಸರ್. ಪರವಾಗಿಲ್ಲ ಸರ್, ಇಂಪ್ರೂವ್ಮೆಂಟ್ ಐತೆ. ಇಂಪ್ರೂವ್ಮೆಂಟ್ ಇದೆಯಾ? ಏನು ಗೊಬ್ಬರ ಹಾಕ್ತೇನೆ ಈ ಲೆವೆಲಿಗೆ ಬಂದಿದೆ. ಮೊದಲು ಸಣ್ಣಾಗಿತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ ಅಲ್ಲ ಸರ್? ಹೇಳ್ಬೋದಲ್ಲ ಸರ್ ಚೆನ್ನಾಗಿದೆ ಅಂತ. ಮೊದಲು ಧೈರ್ಯ ಇರಲಿಲ್ಲ ನಿಮ್ಗೆ ಏನು ಮಾಡುತ್ತೋ ಗೊತ್ತಿಲ್ಲ ಅಂತಿದ್ರಿ. ಯಾಕೆಂದರೆ 30 ಗ್ರಾಮ್ ಏನು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಕೆಲಸ ಇತ್ತು ಅಲ್ವಾ? ನಂಬಿಕೆ ಇರಲಿಲ್ಲ ಸರ್ 30 ಗ್ರಾಮ್ ಇಷ್ಟೊಂದು ಕೆಲಸ ಮಾಡ್ತದ ಅಂತ, ನಮಗೆ ನಂಬಿಕೆ ಇರಲಿಲ್ಲ. ಹಂಗಾಗಿ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಈಗ ನೋಡಿ, ಈಗ ಮಂಡಿ ಕೆಳ ಇದ್ದಿದ್ದು ಗಿಡ ಬಂದು ಈಗ ಮೇಲಕ್ಕೆ ಬಂದಿದೆ ಇವಾಗ. ಓಕೆನಾ? ಇವಾಗ ಪಕ್ಕದ ಗಿಡ ಚೆಕ್ ಮಾಡಿದ್ರೆ ನಮಗೆ ನೋಡಿ, ನಾನು ಅವತ್ತು ಹೇಳಿದ್ದೆ ನಿಮಗೆ ನಮ್ಮ ತಲೆ ಮೇಲೆ ಹೋಗುತ್ತೆ ಸರ್ ಅಂತ. ಮೇಲೆ ಒಂದು ಕಾಣಿಸ್ತಿರ್ಲಿಲ್ಲ ಅವತ್ತು. ಗುಂಡಿಯಿಂದ ಮೇಲ್ಗಡೆ ಯಾವ ಕಾಣಿಸ್ತಿರ್ಲಿಲ್ಲ. ಈಗ ಎಲ್ಲ ಗಿಡಗಳು ಕಾಣ್ತಾ ಇದೆ. ಓಕೆ ನೋಡಿ ಸ್ನೇಹಿತರೆ, ನಮ್ಮ ನಿಜಗುಣ ಅವರು ಕಲ್ಬೇಡ್ರಳ್ಳಿ ಅಂತ ಹೊಳೆ ನರಸೀಪುರದ ಹತ್ರ, ಅವರಿಗೆ ನಾವು ಒಂದು ಗಿಡ ಸಣ್ಣದು ಅಂದರೆ ಈ ಗಿಡಕ್ಕಿಂತ ಸಣ್ಣದಾಗಿತ್ತದು. ಈಗ ಏನು ತೋರಿಸ್ತಿದ್ದು ನನ್ನ ಮಂಡಿ ಲೆವೆಲ್ಗಿದೆ. ಈಗ ಅದು ನನ್ನ ತಲೆ ಹೈಟಿಗಿದೆ. ಅದು ಈ ಥರ ಬೆಳೆದಿದ್ದೀವಿ. ಒಂದೊಂದು ಗಿಡಕ್ಕೆ ಅವರು ಇಲ್ಲಿ ಭೂವಸ್ತ್ರ ಹಾಕಿದ್ರು. ಎಷ್ಟು? ಒಂದು 30 ಗ್ರಾಮ್ ಅಷ್ಟು, ಅಂದರೆ 25 ಗ್ರಾಮ್ ಹಾಕಿದ್ರಲ್ಲ ಸರ್? ಇಲ್ಲ ಸರ್, 25 ಹಾಕಿರ್ಬೋದು. 25 ಗ್ರಾಮ್ 20 ಗ್ರಾಮ್ 1.5 kg, ಒಂದು ಕಾರ್ 2 kg ಅಲ್ವಾ? 2 kg ಉಳ್ದೈತೆ. ಮತ್ತೆ ಇನ್ನೊಂದ್ರಲ್ಲಿ ಒಂದು ಅರ್ಧ kg. ಹಂಗಾರೆ 20 ಗ್ರಾಮ್ ಹಾಕಿದ್ರ? 22-25 ಗ್ರಾಮ್ ಹಾಕಿರ್ಬೋದು. ಓಕೆ, 20 ಗ್ರಾಮ್ ಹಾಕಿ ಈ ಥರ ಒಂದು ಬೆಳೆ ಬೆಳೆದಿದ್ದಾರೆ. ಇಲ್ಲಿಗೆ ನಮಗೆ ದಿಲೀಪ್ ಅವರು ನಮಗೆ ಪರಿಚಯ ಮಾಡಿಕೊಟ್ರು ಇಲ್ಲಿ ಕಲ್ಬೇಟ್ರಿನಲ್ಲಿ. ರೈತರುಗಳಿಗೆ ಒಂದು ವರದಾನ ಅಂತ ಹೇಳ್ಬೋದು ಭೂವಸ್ತ್ರ ಸೂಪರು. ಇವಾಗ ಅವರಿಗೆ ನಾವು ಏನು ಕೊಡಕ್ಕೆ ಬಂದಿದ್ದೀವಿ ಅಂತಂದರೆ ಒಲಿಫ್ ಮತ್ತು MI ಫ್ರೂಡು ಹೊಡಿ ಸುಧಾ ಇಟ್ಕೋಯ್ತು. ಈಗ ಅವರಿಗೆ ಗಮ್ ಕೊಡ್ತಾಯಿದ್ದೀವಿ. ಏನಕ್ಕೆ? ಸ್ಪ್ರೇ ಮಾಡೋದಕ್ಕೆ. ಓಕೆನಾ? ಇಲ್ಲಿ ಹುಳ ಬಂದಿದೆ. ಏನು ಹುಳ ಸರ್ ಅದು? ಅದು ಕರಿತಲೆ ಹುಳು ಸರ್. ಕರಿತಲೆ ಹುಳ ಅಂತ. ಕರಿತಲೆ ಹುಳ ಅಂತ ಬರುತ್ತೆ. ಅದು ಕರಿತಲೆ ಹುಳಗೆ ನಾವು MI ಫ್ರೂಟ್ ಕೊಡ್ತಾಯಿದ್ದೀವಿ. MI ಫ್ರೂಟ್ ಕೊಡೋದ್ರಿಂದ ಇದಕ್ಕೆ ಯಾವುದೇ ಥರ ಹುಳ ಬರೋಲ್ಲ. ಜೊತೆಗೆ ಗಮ್ ಕೊಡ್ತಾಯಿದ್ದೀವಿ. ಗಮ್ ಏನಕ್ಕೆ ಅಂತಂದರೆ ಯಾವುದೇ ಮಳೆ ಬಂದ್ರೂ ಇದ್ರ ಮೇಲೆ ಅಂಟ್ಕೊಂಡಿರುತ್ತೆ. ಡ್ರಾಪಲ್ಲಿ ಕೊಡ್ತಾಯಿದ್ದಾರೆ. ಅದಾದಮೇಲೆ ಭೂಮಿಗೆ ಇನ್ನೊಂದು ಸ್ವಲ್ಪ ಫಲವತ್ತತೆ ಕೊಡೋಕ್ಕೆ, ಮಳೆ ಬಂದು ಜಾಸ್ತಿ ಹೋಗೋದಂಗೆ ಒಲಿಫ್ ಅಂತ ಕೊಡ್ತೀವಿ. ಇಷ್ಟು ಕೊಟ್ಟಾಗ ಏನಾಗುತ್ತೆ ಅಂದರೆ ಇನ್ನೂ ಡೆವಲಪ್ ಆಗಿ ನಮಗೆ ನೆಕ್ಸ್ಟ್ ತಿಂಗಳು ಬರೋದಕ್ಕೆ ಬರೀ ಇದೆಷ್ಟು ದಿವಸ ನಾವು ಕೊಟ್ಟಿದ್ದು? 10ನೇ ತಾರೀಕಲ್ಲ ಕೊಟ್ಟಿದ್ದು? 9ರಲ್ಲಿ ಕೊಟ್ಟಿದ್ದು. ನೀವು 10ನೇ ತಾರೀಕು ಹಾಕಿದ್ರಿ. ಇವತ್ತು 9ನೇ ತಾರೀಕು 19 ಅಂದರೆ 9 ದಿವಸದಲ್ಲಿ ಈ ಒಂದು 80 ಬಂದಿದೆ. ಇಷ್ಟು ಗಿಡ ಬೆಳೆಯೋದಕ್ಕೆ ನಾವು ಏನಾದರೂ ಕೆಮಿಕಲಲ್ಲಿ ಬೆಳೆಯೋದಾದ್ರೆ ಇನ್ನೂ 1 ತಿಂಗಳು ಬೇಕಾಗತ್ತಾ? 1 ತಿಂಗಳು ಬೇಕಾಗದ್ದಲ್ಲಿ ನಾವು 9 ದಿವಸ 20 ದಿವಸ 25 ದಿವಸದ ಮೇಲೆ 1 ತಿಂಗಳು ಅಂದ್ಕೊಳ್ಳಿ ಹೆಚ್ಚು ಕಡಿಮೆ. ನಾವು 1 ತಿಂಗಳು ಗಿಡನ ನಾವು ಈಗ ಏನು ಮಾಡಿದ್ದೀವಿ, ಒಂದು 9 ದಿವಸದಲ್ಲಿ ಈ ಲೆವೆಲಿಗೆ ತಂದಿದ್ದೀವಿ. ಏಕೆಂದರೆ ಅಷ್ಟೊಂದು ಕೆಲಸ ಮಾಡ್ತಾಯಿದೆ. ನೆಕ್ಸ್ಟ್ ಇದಕ್ಕೆ ಹೌದು ಸರ್, ಈಗ MI ಫ್ರೂಟ್ ಕೊಟ್ಟಿದ್ದೀನಿ ಸರ್. ನೆಕ್ಸ್ಟ್ ಬಂದು ಈ ಗ್ರೋ ಮ್ಯಾಜಿಕ್ ಅಂತ. ಈ ಗ್ರೋ ಮ್ಯಾಜಿಕ್ ಏನಂತಂದರೆ ಉದ್ದ ಇದಕ್ಕೆ 3ನೇ ತಿಂಗಳಿಂದ ಇದು ಇಂಜೆಕ್ಷನ್ ಕೊಡ್ತಾಯಿದ್ದೀವಿ. ಈ ಇಂಜೆಕ್ಷನ್ನು ಆಲ್ರೆಡಿ ಇವ್ರಿಗೆ ಕೊಟ್ಟಿದ್ದೀವಿ. ಇದನ್ನ ಏನು ಮಾಡ್ತಾರೆ, 5 ml ಒಂದೊಂದು ಗಿಡಕ್ಕೆ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ. ಈಗ ಕೊಟ್ಟಾಗ ನೆಕ್ಸ್ಟ್ ತಿಂಗಳು ಬಂದಾಗ ನಮಗೆ ತಲೆ ಮೇಲೆ ಬಂದಿರುತ್ತೆ. ಆ ಥರ ಒಂದು ಲೆವೆಲ್ ನೋಡ್ಬೋದು. ಇವಾಗ ಗಿಡಗಳು ನೋಡಿ ಈ ಒಂದು ಬದ ಲೆವೆಲ್ಲಿಗೆ ಹೈಟ್ ಬಂದಿದೆ. ಗುಂಡಿ ತೆಗೆದಿದ್ದಾರೆ. ಎಷ್ಟು ಅಡಿ ಸರ್ ಆಳ ಇದು ಗುಂಡಿ? 2.5 ಅಡಿ ಆಳ. ಮಣ್ಣು ಹಾಕಿದ್ಮೇಲೆ ಮತ್ತೆ 2.5 ಅಡಿ 5 ಅಡಿ ಆಳ ಇದೆ ಇದು ಟೋಟಲ್ ಆಗಿ. ನಮ್ಮ ತಲೆ ಗ್ರೋತ್ ಹೆಂಗೆ ಬರುತ್ತೆ ಆ ಥರ ಮಣ್ಣು ಬಿಟ್ಕೊಂಡು ಮತ್ತೆ ಮಣ್ಣು ಬಿಟ್ಕೊಂತಾರೆ. ನಾನು ಒಳಗಡೆ ನಿಂತ್ಕೊಂಡ್ರೆ ಪೂರ್ತಿ ನಮ್ಮ ಒಂದು ಎದೆ ಮಟ್ಟಕ್ಕೆ ಗುಂಡಿ ಇದೆ. ಇದು ಕರೆಕ್ಟ್ ಅಲ್ಲ ಸರ್? ಮಣ್ಣು ಹಾಕಿರೋದು ಬಿಟ್ಟು ಸರ್ 2.5 ಅಡಿ ಐತೆ. ಮಣ್ಣು ಹಾಕಿರೋದು ಬಿಟ್ಟು 2.5 ಇದೆ. ಈಗ ಹೆಚ್ಚು ಕಡಿಮೆ 4 ಅಡಿ ಇಷ್ಟಿಲ್ವ ಸರ್? 4 ಅಡಿ ಹೈಟ್ ಇದೆ. ಈಗ ನೋಡಿ ಇಷ್ಟು ಹೈಟ್ ಇದೆ. ಇದು ಇಷ್ಟು ಹೈಟ್ ಒಳಗಡೆ ಈಗ ಒಂದು ಗಿಡ ಬೆಳೆದಿದೆ. ಇದು ಈಗ ನೋಡಿ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ನಮ್ಮ ತಲೆ ಮರುತ್ತೆ. ಓಕೆನಾ? ಈ ಥರ ಒಂದು ನಮ್ಮ ನಿಜಗುಣ ಅವರು ಕಲ್ಬೇಟ್ರಿನಲ್ಲಿ ಮಾಡಿದ್ದಾರೆ. ಬೇರೆ ಯಾರಾದರೂ ರೈತರಿದ್ರೆ ಏನು ಗೊಬ್ಬರ ಇಲ್ಲ ಅಂತಂದ್ರೂ ಬೆಳೆಯೋದಕ್ಕೆ ಇದೊಂದು ಬೆಸ್ಟ್. ಇದು ನಮ್ದು ಲೇಬರ್ ಖರ್ಚಿಲ್ಲ. ಈಗ ಇದು ಎಳಿಬೇಕು ಅಂದ್ರೆ ಕಮ್ಮಿ 8 ಜನ ಬೇಕು. 8 ಜನ ಅಂದ್ರೆ 6 ಜನ ಬೇಕು. 6 ಜನಕ್ಕೆ ಎಷ್ಟಾಯ್ತು ಒಂದ್ಸಲಗೆ? 1000 ರೂಪಾಯಿ ಒಬ್ರಿಗೆ 600 ರೂಪಾಯಿ. 6 4 28 ಆಯ್ತು. 2800 ಆಯ್ತು. ಅದು 4 ಸರಿನಾರು ಎಳಿಸ್ಬೇಕು ನಾನು. 4 ಸರಿಗೆ ಎಷ್ಟಾಯ್ತು? 3000 4 ಸರಿಗೆ 12,000 ರೂಪಾಯಿ ಎಳೆಯೋಕ್ಕಾಯ್ತು. ಅದೇನು ಮಾಡ್ತೀವಿ, ನಾವೇ ಓನಾಗಿ ಮಾಡಿಬಿಡ್ತೀವಿ. ಎಕ್ಸರ್ಸೈಸ್ ಮಾಡ್ದಂಗೆ ಆಯ್ತು. ಬೆಳಿಗ್ಗೆನೆ ಬರೋದು ನೋಡಿ 11,000 ರೂಪಾಯಿ ಹೇಳ್ತಿದ್ದಾರೆ. ಹೋಗೋದು ಏನಂತಿದ್ದಾರೆ ನಮ್ಮ ಸಾರ್ ನಿಜಗುಣ ಅವರು? ಒಂದು ಬೆಳೆಗಲ್ಲ 3 ಬೆಳೆ 2 ಬೆಳೆ. ಈಗ ಒಬ್ಬರನ್ನ ಅವ್ರು ಹಾಕ್ತಾ ಇದ್ದಾರೆ. ಈಗ ಹಾಕೋದೇನಂದ್ರೆ 3 ಬೆಳೆ ಬರುತ್ತೆ ಅಂತ. ನಾವು ಯಾವುದೇ ಕೆಲಸ ಇಲ್ದೇನೆ, ಲೇಬರ್ ಇಲ್ದೇನೆ ನಾವು ಡ್ರಿಪ್ಪಲ್ಲಿ ಕೊಡೋದ್ರ ಮುಖಾಂತರ ಈ ಗಿಡ ಬೆಳೆಸ್ಬೋದು. ಈ ಒಂದು ಸಾಲನ್ನ ಅವರು ಏನು ಮಾಡ್ತಾವ್ರೆ, ಯಾವುದೇ ಥರ ಗೊಬ್ಬರ ಹಾಕ್ತೇನೆ ನಮ್ಮದ್ರಲ್ಲೇ ಮಾಡ್ತಾ ಇದ್ದಾರೆ. ಓಕೆನಾ? ಒಂದು ಸಾಲು ಮಾಡಿ ಸರ್, ಒಂದು 25 ಗಿಡನ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಇಷ್ಟು ಜನ ಇದು ಇವತ್ತು. ದಿಲೀಪ್ ಅವರು ಇದ್ದಾರೆ. ನಿಮ್ಮ ಹೆಸರು? ತಿಮ್ಮಯ್ಯರ್. ನಿಮ್ಮ ಹೆಸರು ಸರ್? ಶಿವಣ್ಣ ಅಂತ. ನಮ್ಮ ದಾಕ್ಷಿಣ್ಯವ್ರು ಇದ್ದಾರೆ, ಸುಧಾ ಅವರಿದ್ದಾರೆ, ಬಿಂದು. ನಿಮ್ಮ ಹೆಸರು ಸರ್?
ಮಲ್ಲಿಕಾರ್ಜುನ ಅವರು ಇದ್ದಾರೆ, ದೊಡ್ಡಣ್ಣ ಸರ್. ನಿಮ್ಮ ದೊಡ್ಡಣ್ಣನವರು, ನಮ್ಮ ನಿಜಗುಣದ ಜೊತೆಲಿ ನಾನು ಇದ್ದೀನಿ. ಇವತ್ತು ತಾರೀಕು ಎಷ್ಟು? 19ನೇ ತಾರೀಕು 11ನೇ ತಿಂಗಳು 2025. ಈ ಒಂದು ವೀಕ್ಷಣೆ ಮಾಡೋಕ್ಕೆ 2ನೇ ಸತಿ ಬಂದಿದ್ದೀವಿ. ಇಷ್ಟು ಡೆವಲಪ್ ಆಗಿದೆ, ಸರ್, ಈಗ ಅವ್ರಿಗೆ ಖುಷಿ ಬೇಡ. ಆಯ್ತು. ಇನ್ನೊಂದ್ ಸ್ವಲ್ಪ